ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೂ ಕೂಡ ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಹೇಗೆ ಅನ್ನಿಸ್ತು ನಮ್ಮ ದಿಲ್ಮಾನ್ನ ಟ್ರೈಲರ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳಬೇಕಪ್ಪ, ತುಂಬಾ ನಾನು ನೋಡಿದ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು. ಎಷ್ಟು ಏರುಪೇರು ನೋಡಿ ಐ ಥಿಂಕ್ ಒಂದ್ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಮುಂದೆ ಬರ್ತೀನಿ ಬಿಡೋ ಅಂತ ಹೇಳಿ ಇಲ್ಲಿಗೂ ಬಿಡಲ್ಲ. ಯಾವಾಗಲೂ ಅಷ್ಟೊಂದು ಪ್ರೀತಿ. ಸುಮಾರು ಒಂದು 10 years 12 years 15 years ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾರೆ. ಆಮೇಲೆ ಈ ವೈಫು ಅಷ್ಟೇ, ದಿವ್ಯಾ ಅವರು ಭಾಳ ಐ ಥಿಂಕ್ ನಾ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ. ಅವಾಗಿಂದ ಅವರು ಜೊತೆಲೇ ಇದ್ರು, ಅವ್ರ ಜೊತೆಲಿ ರಾಮ್ ಜೊತೆಲೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇಬ್ಬರು ದೇ ಆರ್ ಮೇಡ್ ಫಾರ್ ಈಚ್ ಅದರ್, ದೇ ಆರ್ ವೆರಿ ಪರ್ಫೆಕ್ಟ್ ಪೇರ್. ಆ್ಯಂಡ್ ಬೋತ್ ಆರ್ ವೆರಿ ಗುಡ್. ಹಾರ್ಟ್ ಇದೆ, ಯಾಕಂದರೆ ಹಾರ್ಟ್ ಚೆನ್ನಾಗಿದ್ರೆ ಯಾವಾಗ ಅಷ್ಟೇ ಈ ಹಾರ್ಟು ಸೋಲುತ್ತದೆ. ಡೈರೆಕ್ಟರ್ ಚಂದ್ರಮೌಳಿ ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ಟು ಸ್ಪೀಚ್. ತುಂಬ ಓಪನ್ ಆಗಿ ಮಾತಾಡಿದ್ರು. ಲಾಸ್ಟ್ ಜಸ್ಟ್ ಮೀ ಆಲ್ಸೋ, ವಿಷ್ಣು ಆಲ್ಸೋ ಅಂತ ಹೇಳಿ. ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು, ಎಷ್ಟು ಲವಲ್ಕೆ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ. ತುಂಬ ಓಪನ್ ಆಗಿ ಮಾತಾಡ್ತಾರೆ. ನಿಜವಾಗಿ ಪಿಕ್ಚರ್ ಚೆನ್ನಾಗುತ್ತೆ. ಯಾಕೆ ಯಾರು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಓಪನ್ ಆಗಿ ಮಾತಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೆ ಹಾಗೆ ಆಗುತ್ತೆ. ನಾನು ಅಷ್ಟೇ ಅಲ್ಲ, ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಂದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದೆ. ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗೂಡಿಸ್ತಾ ಇದ್ರು, ನಮ್ಮ ತಂದೆ ಇರ್ತಾರೆ ಈಗ ನಾಗತ್ತೆ ಅಂತ. ಇವತ್ತು ರೀಸೆಂಟಾಗಿ ಹೇಳ್ಬೇಕಾದ್ರೆ ನಾನು ಗೂಡಿಸ್ತಾ ಇದ್ದೆ. ನೀನೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅಲ್ಲ, ಮಗ ಗೂಡಿಸ್ಬಾರ್ದು, ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನೇ ಸೊ ಆ ಥರ ಹಂಗೆ ನಾನು ಯಾವಾಗ ಬೆಳೆದು ಅಷ್ಟೇ. ಹೆಂಗೆ ಬೆಳೆದು ನನ್ನ ಬಗ್ಗೆ ಕೇಳಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಇವರು ಅವ್ರು ಗ್ರೇಟು ಇವ್ರು ಕಮ್ಮಿ, ಅದೆಲ್ಲ ಯಾರಾದ್ರೆ ಇದ್ರು ಹೋಗ್ತಿದ್ದೆ. ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇರ್ತಾ ಸಡನ್ ಆಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಡ್ತೀರ ನಾನು ಮುಡ್ಬೇಡಿ ಸಾಕ್ತೀನಿ, ಯಾಕೆ ಎದುರ್ಕೋಬೇಕು ಬಿಡು ಅಂತವ್ರೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನ ನಮ್ಮ ತಂದೆ ಯಾವಾಗ ಹೇಳ್ತಾರೆ ಅಪ್ಪಾಜಿ ಅವರು ನಮ್ಮ ಅಪ್ಪನ ತರ ಅಂತ. ಅದು ಅವ್ರ ತರ ಅಂತ ಹೇಳ್ತಿರ್ಲಿಲ್ಲ. ಯಾವಾಗಿದ್ರು ಏನ್ ಚೆನ್ನಾಗಿ ಮಾಡ್ತಿದೆ ಅವ್ರ ತಾತನ ತರ ಅವನ ನಮ್ಮ ಅಪ್ಪನ ತರ. ಸೊ ಆ ತರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದು ಯಾವ ತಂದೆನೂ ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ಅಪ್ಪಾಜಿ ಅದು ನನ್ನ ಭಾಷೆ. ಅದು ಜಾಸ್ತಿ ಎಲ್ಲರೂ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ, ಅದು ನಮಗೆ ಒಂದು ಭಾಗ್ಯ, ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಿನಿಮಾಗೆ ಅಷ್ಟು ಬರ್ಬೇಕಂದ್ರೆ ರಾಮ್ ಬಗ್ಗೆ ಹೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ, ಅನ್ನದಾತರು ಅಂತಾರೆ, ಅವರು ಅಷ್ಟೊಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾ. ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ. ಯಾರೋ ಹೇಳಿದ್ರು, ಐ ಥಿಂಕ್ ಆದಿತ್ಯ ಅವರು ಹೇಳಿದ್ರು, ತುಂಬಾ ಚೆನ್ನಾಗಿ ಮಾತಾಡಿ ಹೇಳ್ಬೇಕಾದ್ರೆ ಅಷ್ಟು ಯಾರು ಆಗಲ್ಲ. ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆಮೇಲೆ ಜಿ ಅವರು, ಆಮೇಲೆ ಅವ್ರ ಅಶೋಕ್ ಅಷ್ಟೇ, ಅವರಷ್ಟು ಬಹಳ ಒಳ್ಳೆ ಹುಡುಗ ಜೋರು. ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ ಅವರಷ್ಟು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಐ ಥಿಂಕ್ ಬ್ಲೆಸ್ ಟು ಬಿ ಇಂಥ ಒಂದು ಸಮಾರಂಭ ಬರಬೇಕು. ನಾವು ಬರ್ತೀನಿ, ಯಾರು ಬರೋಕ್ಕಾಗ್ತದೆ, ನಾವೇ ಬರ್ಬೇಕು. ಎಷ್ಟು ಚೆನ್ನಾಗಿ ಕಾಣ್ತದೆ ಅವ್ರ ಮನಸ್ಸು ಅಷ್ಟು ಚೆನ್ನಾಗಿ ಒಳ್ಳೇದು, ಒಳ್ಳೆ ಮನಸ್ಸು. ಯಾಕಂದ್ರೆ ಸಿನಿಮಾದಲ್ಲಿ ಮಾತಾಡ್ತಾರೆ, ಅವ್ರ ಫ್ಯಾಮಿಲಿ ಲೈಫ್ ಅವ್ರದ್ದು ವಿಡಿಯೋಸ್ ನೋಡಿ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡ್ತೀರ ನೀವು. ಪೂಜೆಗಾಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆಲಿ ಹಂಗಿರ್ಬೇಕು. ಯಾವಾಗ ಯಾಕೆ ಅಷ್ಟು ಅಂತ ಒಂದು ಬುದ್ಧಿ ಇರುತ್ತೆ ನೋಡಿ. ಪ್ರೊಫೆಷನಲ್ಲೂ ಸರಿ, ಮನೇಲೂ ಸರಿ ತುಂಬಾ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಯಾಕಂದ್ರೆ ಅವತ್ತೊಂದ್ಸತಿ ಹೇಳಿದ್ದೆ, ನಾನು ನೋಡಿದೆ ನಿಮ್ಮ ವಿಡಿಯೋನ, ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ ಆದ್ರೆ ಒಂದು 15 ನಿಮಿಷ ಬರ್ತಾ ಇತ್ತು. ಅವ್ರ ಪೂಜೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ. ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ 100% ಒಳ್ಳೆ ವರ್ಕ್ ಇದೆ. ಈ ಚಂದ್ರಮೌಳಿ ಸ್ವಾಗತ ಟ್ರೈಲರ್ ನಿಜವಾಗಿ ಅನಿಸ್ತು. ಒಂದು ಐ ಫೆಲ್ಟ್ ಲೈಕ್ ಐ ಸಾ ಅರ್ಜುನ್ ರೆಡ್ಡಿ ನೋಡಿದ ಅನಿಸ್ತಾರೆ. ತುಂಬಾ ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು. ರಿಯಲಿ ಹಸ್ ಡನ್ ವೆರಿ ವೆಲ್. ಯಾಕೆ ನಾವು ನೋಡಿದ್ರೆ ಅಂದ್ರೆ ಮಾಡ್ತೇನೆ ಅಂತ ಅನಿಸ್ತದೆ. ಯಾಕಂದ್ರೆ ಅನಿಸಲ್ಲ ಭವಿಷ್ಯ ಒಂದು ಸೈಲೆನ್ಸ್ ಆಗಿ ಇರುತ್ತೆ, ಸೈಲೆಂಟ್ ಆಗಿ ಹಿಂಗೆ ಇರ್ತಾನೆ ಬಂದ್ರೆ ಅಂತ ನಂಬಕ್ಕಾಗಲ್ಲ. ದಿವ್ಯ ಸ್ವಲ್ಪ ಕೆಲಸ ಇರ್ಬೇಕ ಮೇಲೆ ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ದಯವಿಟ್ಟು ಚಪ್ಪಾಳಿ ಒಂದಿಗೆ ಸ್ವಾಗತಿಸಿ ದಿವ್ಯಾ ರಾಮ್.
ಸೊ ಅಕ್ಟೋಬರ್ 22nd 24th ರಿಲೀಸ್ ಆಗ್ತಿದೆ. ದೀಪಾವಳಿ ದೀಪಾವಳಿ 24th ರಿಲೀಸ್ ಆಗ್ತಾ ಇದೆ. ಒಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದು ದೀಪಾವಳಿ ಅಷ್ಟೇ ಒಳ್ಳೆ ಬೆಳಕಾಗಲಿ ಸಿನಿಮಾ ಇಂಡಸ್ಟ್ರಿಗೆ, ಒಳ್ಳೆ ಸರ್ಚ್ ಮಾಡಲಿ, ಹೆಂಗೆ ಕ್ರ್ಯಾಕರ್ಸ್ ಒಳ್ಳೆ ಆಗಲಿ ಅಂತ ಹೇಳ್ಬಿಟ್ಟು ಅದೇ ಪ್ರಾರ್ಥನೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ದಿಲ್ಮಾರ್, ಐ ಥಿಂಕ್ ದಿಲ್ಮಾರ್ सबको मार देगा ये दिल मार. ಈ ಸಿಂಪ್ಲಿಸಿಟಿ ರಕ್ತದಲ್ಲಿ ಬರೋದಕ್ಕೆ ಮಾತ್ರ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಇದೀಗ ರಾಮ್ ಅವರೇ ಕೊನೆಯದಾಗಿ ಶಿವಣ್ಣ ಇದ್ದಾರೆ, ನೀವು ಅಷ್ಟು ಪ್ರೀತಿ ಮಾಡ್ತೀರಾ ನಾವೆಲ್ಲರೂ ಕೂಡ, ಆದ್ರೆ ನೀವು ನಟನಾಗಿರೋದು ಶಿವಣ್ಣ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಒಂದು ಡೈಲಾಗ್ ಶಿವಣ್ಣ ಅವರ ಮುಂದೆ ಯಾವ್ದಾದ್ರು ಹೇಳೋದಿದ್ರೆ ಪ್ಲೀಸ್ ಹೇಳಿ. ಎಸ್, ಹೌದು.